ವೀಕ್ಷಕರ ಇವತ್ತಿನ ಗೆಳತಿ ಕಾರ್ಯಕ್ರಮದಲ್ಲಿ ಪ್ರಸವದ ನಂತರ ತಮ್ಮ ಸೌಂದರ್ಯವನ್ನ ಯಾವ ರೀತಿ ಮಹಿಳೆಯರು ಮರಳಿ ಪಡ್ಕೋಬಹುದು, ಹಾಗೇನೆ ಅವರು ಫಿಟ್ನೆಸ್ಗೆ ಯಾವ ರೀತಿ ವಾಪಸ್ ಬರ್ಬೋದು ಅನ್ನೋ ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ. ಸಹಜವಾಗಿ ಬಹಳಷ್ಟು ಮಹಿಳೆಯರು ದಪ್ಪ ಆಗ್ಬಿಟ್ಟಿರ್ತಾರೆ. ಪ್ರಸವದ ನಂತರ ಅವ್ರಿಗೆ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಏನೆಲ್ಲ ಬ್ಯೂಟಿ ಟಿಪ್ಸ್ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆ ಪ್ರಸೂತಿ ತಜ್ಞೆಯಾದಂತಹ ಡಾಕ್ಟರ್ ಚೈತ್ರಾ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಿಮಗೆ. ಥ್ಯಾಂಕ್ ಯು. ಪೋಸ್ಟ್ ಪ್ರೆಗ್ನೆನ್ಸಿ ಬಗ್ಗೆ ಕಳೆದ ಸಂಚಿಕೆಯಲ್ಲೂ ಕೂಡ ನಾವು ಮಾತನಾಡಿದ್ವಿ. ಸೊ ಈಗ ಪೋಸ್ಟ್ ಪ್ರೆಗ್ನೆನ್ಸಿ ವಿಚಾರಕ್ಕೆ ಬರೋದಾದ್ರೆ ಮಹಿಳೆಯರು ತುಂಬಾ ಬ್ಯೂಟಿ ಕಾನ್ಶಿಯಸ್ ಆಗಿರ್ತಾರೆ. ಸೊ ಸೌಂದರ್ಯವನ್ನ ಮರಳಿ ಪಡ್ಕೊಳ್ಳೋದು ಅವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಆಫ್ಟರ್ ಪ್ರೆಗ್ನೆನ್ಸಿ. ಸೊ ಯಾವ ರೀತಿ ಅವರು ಸೌಂದರ್ಯವನ್ನ ಪಡ್ಕೋಬಹುದು, ಅದಕ್ಕೂ ಮೊದಲು ಸೊ ಏನೆಲ್ಲ ಕಾರಣಗಳಿಂದ ಅವರು ದಪ್ಪ ಆಗುವಂತದ್ದಾಗಿರಬಹುದು, ಅವರ ಸ್ಕಿನ್ ಅಲ್ಲಿ ಒಂದು ಕಡಿಮೆ ಆಗಿರುವಂತದ್ದು ಯಾಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದಾಗತ್ತೆ ಅಂತ ಹೇಳ್ತೀರಾ? ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ವೇಟ್ ಗೇನ್ ಅಂತ ಹೇಳ್ತೀವಿ, ಅಂದರೆ ದೇಹದ ತೂಕ ಹೆಚ್ಚಾಗುವುದು ಸಹಜ. ನಾರ್ಮಲಿ ಪ್ರೆಗ್ನೆನ್ಸಿಯಲ್ಲಿ ಒಂದು 10ರಿಂದ 15 kgವರೆಗೂ ವೇಟ್ ಗೇನ್ ಆಗುತ್ತೆ. ಇದು ಯಾವ ಕಾರಣಗಳಿಂದ ಅಂದರೆ ಒಂದು 3-3.5 kg ಮಗುನೇ ಇರುತ್ತೆ, ಮತ್ತು ವಾಟರ್ ರಿಟೆನ್ಷನ್, ನೀರಿನ ಅಂಶ ಜಾಸ್ತಿ ಆಗುತ್ತೆ, ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಮತ್ತು ಪ್ಲಾಸೆಂಟಾ ಕಸ ಏನಿರುತ್ತೆ ಅದರಿಂದ ವೇಟ್ ಗೇನ್ ಆಗುತ್ತೆ. ಬೇರೆ ಬಾಡಿ ಟಿಶ್ಯೂಸ್, ಫ್ಯಾಟ್ ಅಕ್ಯುಮಿಲೇಷನ್ ಇದೆಲ್ಲ ಮಗು ಬೆಳವಣಿಗೆಗೋಸ್ಕರ ಲಾಭದಾಯಕ. ಸೊ ಹಾಗಾಗಿ ವೇಟ್ ಗೇನ್ ಇಟ್ ಇಸ್ ನಾರ್ಮಲ್ ಇನ್ ಪ್ರೆಗ್ನೆನ್ಸಿ. ಬಟ್ ಈ ತೂಕ ಹೋಗೋದೇ ಇಲ್ಲ, ಇದೇ ಥರ ಇದ್ಬಿಡ್ತೀವಿ, ಈ ರೀಸನಿಂದ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡಬೇಕು, ಇದೆಲ್ಲ ಇರೋದು ದೀಸ್ ಆರ್ ಆಲ್ ಮಿತ್ಸ್. ಬಿಕಾಸ್ ಪೋಸ್ಟ್ ಡೆಲಿವರಿ ವಿ ಹ್ಯಾವ್ ಸೀನ್ ಲಾಟ್ ಆಫ್ ವಿಮೆನ್ ಆರ್ ಬ್ಯಾಕ್ ಟು ದೇರ್ ನಾರ್ಮಲ್ ಶೇಪ್. ಐಶ್ವರ್ಯ ರಾಯ್ ತಗೊಳ್ಳಿ, ಲಾರಾ ದತ್ತಾ ತಗೊಳ್ಳಿ, ಎವ್ರಿಬಡಿ ಈಸ್ ಫಿಟ್ ಆ್ಯಂಡ್ ಫೈನ್. ಎಸ್, ಇದಕ್ಕೆ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ವಿ ಹ್ಯಾವ್ ಟು ಪುಟ್ ಇನ್ ದಿ ಎಫರ್ಟ್ಸ್ ಫಾರ್ ದಿಸ್. ಓಕೆ, ಇವಾಗ ವೆಯ್ಟ್ ಗೇನ್ಗೆ ಸಾಕಷ್ಟು ಕಾರಣಗಳನ್ನು ನೀವು ಹೇಳಿದ್ರಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಬಟ್ ಅದೇ ರೀತಿ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಏನೆಲ್ಲ ದಾರಿಗಳಿದೆ ಇದಕ್ಕೆ ಅಂತ ಹೇಳ್ತೀರಿ? ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಈಗ ನಾನು ಏನು ಹೇಳ್ತೀನಿ ಅಂದರೆ ವೆಯ್ಟ್ ಗೇನ್ ಇಟ್ ಸೆಲ್ಫ್ ಕ್ಯಾನ್ ಬಿ ರಿಸ್ಟ್ರಿಕ್ಟೆಡ್. ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವೇನು ಮಾಡ್ತೀವಿ, ತುಂಬ ರೆಸ್ಟ್ ಬೇಕು ಅನ್ನೋದು ತಪ್ಪು. ಏನಾದರೂ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇಲ್ಲ ಅನ್ನೋ ಸಮಯದಲ್ಲಿ ಪ್ರೆಗ್ನೆಂಟ್ ವಿಮೆನ್ ಶುಡ್ ಬಿ ಆ್ಯಸ್ ನಾರ್ಮಲ್ ಆಸ್ ಪಾಸಿಬಲ್. ಅಂದರೆ ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ, ಅವ್ರ ಕೆಲಸಗಳು ಮಾಡ್ಕೊಳ್ಳೋದು, ಮತ್ತು ವಾಕಿಂಗ್ ಮಾಡೋದು, ಇದೆಲ್ಲದನ್ನು ಅವರು ಮೇಂಟೈನ್ ಮಾಡ್ಕೊಂಡು ಬರಬೇಕು. ಮತ್ತು ಹೆಲ್ದಿ ಲೈಫ್ ಸ್ಟೈಲ್, ಫುಡ್ ಆಗಿರಲಿ, ಊಟದಲ್ಲಾಗಿರಲಿ ಅಥವಾ ನಿದ್ದೆಲಾಗಿರಲಿ, ಎಲ್ಲದೂ ಆಪ್ಟಿಮಲ್ ಆಗಿ ಬ್ಯಾಲೆನ್ಸ್ ಡಯಟ್ ಇರಬೇಕು. ಇದರಿಂದ ವೆಯ್ಟ್ ಗೇನ್ ತುಂಬ ಜಾಸ್ತಿ ಆಗಲ್ಲ, ದೇ ಕೆನ್ ರಿಸ್ಟ್ರಿಕ್ಟ್. ಮತ್ತು ಇವಾಗ ನಾವೇನು ನೋಡ್ತೀವಿ, ಒಬೆಸಿಟಿ ಇಸ್ ಕ್ವೈಟ್ ಕಾಮನ್. ಸೊ ಪ್ರೆಗ್ನೆನ್ಸಿಗೆ ಎಂಟರ್ ಆಗುವಾಗಲೇ 70 kgs 80 kgs ಈ ಥರದನ್ನು ನಾವು ನೋಡ್ತೀವಿ. ಇಂಥ ಮಹಿಳೆಯರಲ್ಲಿ ವೆಯ್ಟ್ ಗೇನ್ ಸಾಕಷ್ಟು ಕಮ್ಮಿ ಮಾಡಬೇಕು. ಲೈಕ್ ದೇ ಶುಡ್ ಮೀಟ್ ಅ ಡಯಟಿಷಿಯನ್ ಫ್ರಮ್ ದ ಬಿಗಿನಿಂಗ್. ಅಟ್ಲೀಸ್ಟ್ 7 kgs ವೆಯ್ಟ್ ಗೇನ್ ಸಾಕು, ಮಗು ಚೆನ್ನಾಗೇ ಬೆಳೆಯುತ್ತೆ, ಮಗುಗೆ ಏನೂ ಕೊರತೆಗಳಾಗಲ್ಲ. ಸೊ ಇನ್ ದ ಪ್ರೆಗ್ನೆನ್ಸಿ ಪೀರಿಯಡ್ ಇಟ್ ಸೆಲ್ಫ್ ಅವರು ವೆಯ್ಟ್ ಗೇನ್ನ ಕಂಟ್ರೋಲಲ್ಲಿ ಇಟ್ಕೋಬೋದು. ನೆಕ್ಸ್ಟ್ ಫಾಲೋಯಿಂಗ್ ಡೆಲಿವರಿ ಆದ ತಕ್ಷಣವೇ ಸಹಜವಾಗಿ ವೆಯ್ಟ್ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ವೇ ಟು ರೆಡ್ಯೂಸ್ ವೆಯ್ಟ್ ಇಸ್ ಬ್ರೆಸ್ಟ್ ಫೀಡಿಂಗ್. ಒಂದು ದಿನ ಒಂದು ತಾಯಿ ಬ್ರೆಸ್ಟ್ ಫೀಡಿಂಗ್ ಅಂದರೆ ಒಂದು ದಿನದಲ್ಲಿ ಎವ್ರಿ 2 hours ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ 500 to 600 ಕ್ಯಾಲೋರೀಸ್ ಕಮ್ಮಿ ಆಗುತ್ತೆ. ಅಂದರೆ ನಾನು ಹೇಳ್ಬೋದು ಒಂದು ಟ್ರೆಡ್ಮಿಲಲ್ಲಿ 1 hour ಓಡಿದಷ್ಟು ಕ್ಯಾಲೋರೀಸ್ ಬರೀ ಬ್ರೆಸ್ಟ್ ಫೀಡಿಂಗಿಂದನೇ ಕಮ್ಮಿ ಆಗುತ್ತೆ. ಇವಾಗ ಏನಾಗ್ತದೆ ಅಂದರೆ ಆಫೀಸ್ಗೆ ಹೋಗಬೇಕು, ಮತ್ತೇನೋ ಕೆಲ್ಸಕ್ಕೆ ಹೋಗಬೇಕು, ಮಗು ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಸೊ ಬ್ರೆಸ್ಟ್ ಫೀಡಿಂಗ್ ಮೇಲೆ ಆಸಕ್ತಿ, ಟೈಮು ಕಮ್ಮಿ ಆಗ್ತಾ ಇದೆ. ಸೊ ಈ ರೀಸನಿಂದ ವೆಯ್ಟ್ ಗೇನ್ ಇಸ್ ಇನ್ಕ್ರೀಸಿಂಗ್. ಸೊ ಹಾಗಾಗಿ ಬ್ರೆಸ್ಟ್ ಫೀಡಿಂಗ್ ಮೇಲೆ ಸಾಕಷ್ಟು ಗಮನ ಕೊಡಬೇಕು. ದಟ್ ಇಟ್ಸ್ ಅನ್ ಆಟೋಮ್ಯಾಟಿಕ್ ವೇ ಟು ಲೂಸ್ ವೆಯ್ಟ್. ಸೆಕೆಂಡ್ ಥಿಂಗ್ ಅಫ್ಕೋರ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ. ಇವಾಗ ಎಕ್ಸಸೈಸ್ ಇರಲಿ, ಯೋಗಾಸನ ಇರಲಿ, ನಾವು ಲಾಸ್ಟ್ ಸಂಚಿಕೆನಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಇದೆಲ್ಲದ್ರಿಂದನೂ ವೆಯ್ಟ್ ಲಾಸ್ ಆಗುತ್ತೆ. ಎಷ್ಟು ದಿನ ನಾನು ಮಲ್ಗೆ ಇರಬೇಕು, ರೆಸ್ಟ್ ತೊಗೋಬೇಕು ಆ ಥರ ಇಲ್ಲ. ಇಮಿಡಿಯೇಟ್ಲಿ ಫ್ರಮ್ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ರೆಗ್ಯುಲರ್ ಮಿನಿಮಲ್ ಆಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ಕೊತಾ ಹೋಗ್ಬೋದು. ಓಕೆ ಡಾಕ್ಟರ್, ಈಗ ಇನ್ನೊಂದು ವಿಚಾರ, ಈಗ ಗರ್ಭಿಣಿಯರಿಗೂ ಕೂಡ ಯೋಗ ಕ್ಲಾಸಸ್ ಅನ್ನ ತಗೊಳ್ಳುವಂಥದ್ದು ಬಹಳಷ್ಟು ಬಂದಿದೆ. ಸೊ ಅವರು ಡೆಲಿವರಿಗೂ ಮೊದಲು ಯೋಗವನ್ನ ಮಾಡ್ಕೊಂಡು ಬಂದ್ರೆ ಅವರು ವೆಲ್ ಫಿಟ್ ಆಗಿರ್ಬೋದು, ಹಾಗೇನೆ ಈಸಿ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೆಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ? ಇದು ಖಂಡಿತ ನಿಜ. ಬಿಕಾಸ್ ಏನಂದರೆ ಎಲ್ಲ ಲಿಗಮೆಂಟ್ಸು, ಜಾಯಿಂಟ್ಸು ಏನಿದೆ ಅದು ಶಿಥಿಲವಾಗಿರಬೇಕು. ಸೊ ದ್ಯಾಟ್ ಡೆಲಿವರಿ ಪ್ರಾಸೆಸ್ ವಿಲ್ ಬಿ ಈಸಿ. ಇದು ಒಂದು ದಿನದಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ 9 ತಿಂಗಳು ಇಟ್ಸ್ ಅ ಬಿಗ್ ಟೈಮ್ ಫಾರ್ ಯು ಟು ಸ್ಪೆಂಡ್. ಸ್ಟಾರ್ಟಿಂಗಿಂದನೇ ಯೋಗ ಕ್ಲಾಸಸ್ ಅಥವಾ ಲಮಾಸ್ ಅಂತ ಹೇಳ್ತೀವಿ, ಇದೆಲ್ಲ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲ ಜಾಯಿಂಟ್ಸು, ಮಸಲ್ಸು ಎಲ್ಲದೂ ಫಿಟ್ ಆಗಿರುತ್ತೆ. ಸೊ ಹಾಗಾಗಿ ಡೆಲಿವರಿಗೂ ಸಹಾಯ ಆಗುತ್ತೆ. ಪ್ಲಸ್ ಪೋಸ್ಟ್ ಡೆಲಿವರಿನೂ ಇದನ್ನು ಕಂಟಿನ್ಯೂ ಮಾಡ್ಕೊತಾ ಹೋದರೆ ಬಾಡಿ ಫಿಟ್ನೆಸ್ಸು, ಬಾಡಿ ಶೇಪ್ ಎಲ್ಲ ಬೇಗ ರೀಗೇನ್ ಆಗುತ್ತೆ. ಓಕೆ, ಇನ್ನು ಬಹಳಷ್ಟು ಜನ ಈಗ ಒಬೆಸಿಟಿ ಆಗಲೇ ನೀವು ಮಾತನಾಡಿದ್ರಿ. ಸೊ ಒಬೆಸಿಟಿ ಇದ್ರೆ ಕನ್ಸೀವ್ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವ್ರು ಅದಕ್ಕೂ ಮುಂಚೆನೇ ಪ್ಲಾನ್ ಮಾಡಿಕೊಂಡು ವೆಯ್ಟ್ ರಿಡ್ಯೂಸ್ ಮಾಡಿ ಕನ್ಸೀವ್ ಆಗೋದ್ರಿಂದ ತಾಯಿಗೆ ಮತ್ತು ಮಗುವಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀರಾ?
ಖಂಡಿತ ಆಪ್ಟಿಮಲ್ ವೆಯ್ಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆರ್ ಬಿಫೋರ್ ಪ್ರೆಗ್ನೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಫರ್ಟಿಲಿಟಿ ತಾನೇ ಇಂಪ್ರೂವ್ ಆಗುತ್ತೆ. ಅವರೇನು ಜಾಸ್ತಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟು ಅದೆಲ್ಲ ಬೇಕಾಗಿಲ್ಲ. ನ್ಯಾಚುರಲಿನೇ ಕನ್ಸೀವ್ ಆಗೋಕ್ಕೆ ಆಪ್ಟಿಮಲ್ ವೆಯ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಯಾರೇ ಇವಾಗ ಗರ್ಭಿಣಿ ಆಗಬೇಕು ಅಂತ ಆಸಕ್ತಿ ಇದ್ದವರು ಒಂದ್ಸತಿ ಸ್ತ್ರೀರೋಗ ತಜ್ಞರನ್ನ ಭೇಟಿ ಮಾಡಲಿ, ಡಯಟಿಷಿಯನ್ನ ಭೇಟಿ ಮಾಡಿ ಅವ್ರ ಲೈಫ್ ಸ್ಟೈಲ್, ನಮಗೆಲ್ಲ ಗೊತ್ತು ನಾವು ಯಾವ ಥರ ಲೈಫ್ ಸ್ಟೈಲಲ್ಲಿ ಇದ್ದೀವಿ ಇವಾಗ ಅಂತ. ಸೊ ಅದನ್ನು ಆಪ್ಟಿಮೈಸ್ ಮಾಡಿಕೊಂಡ್ರೆ ದ ಪ್ರೆಗ್ನೆನ್ಸಿ ಪ್ರಾಸೆಸ್, ದ ಡೆಲಿವರಿ ಪ್ರಾಸೆಸ್ ಆ್ಯಂಡ್ ದ ಪೋಸ್ಟ್ ಪ್ರೆಗ್ನೆನ್ಸಿ ಪೀರಿಯಡ್ ಎಲ್ಲದನ್ನು ನಾವು ಹೆಲ್ದಿಯಾಗಿ ಮೇಂಟೈನ್ ಮಾಡ್ಕೋಬೋದು. ಇನ್ನು ಕೌನ್ಸಿಲಿಂಗ್ ಕೂಡ ತುಂಬ ಮುಖ್ಯ ಅಂತ ಹೇಳ್ತಾರೆ. ಸೊ ಕನ್ಸೀವ್ ಆಗೋಕ್ಕೂ ಮುಂಚೆ ಒಂದು ಪ್ಲ್ಯಾನ್ಡ್ ಪ್ರಿಪರೇಷನ್ ಇರಬೇಕು. ಸೊ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ಹೋದರೆ ಅವ್ರಿಗಿನ್ನೂ ಕೂಡ ಹೆಲ್ಪ್ ಆಗುತ್ತೆ ಮಹಿಳೆಯರಿಗೆ ಅಂತ. ಸೊ ಕೌನ್ಸಿಲಿಂಗಿಂದ ಯಾವ ಥರ ಬೆನಿಫಿಟ್ಸ್ ತೊಗೋಬೋದು ಅವರು ಅಂತ ಹೇಳಿ? ಈಗ ಕೌನ್ಸಿಲಿಂಗ್ ಅಂದರೆ ನಾವೇನು ಹೇಳ್ತೀವಿ, ಈ ನಮ್ಮ ಲೈಫ್ ಸ್ಟೈಲ್ ರಿಲೇಟೆಡ್ ಸುಮಾರು ಡಿಸೀಸಸ್ ನಾವು ನೋಡ್ತಾ ಇದ್ದೀವಿ. ಇವಾಗ ಮುಂಚೆ ಡಯಾಬಿಟೀಸು, ಬ್ಲಡ್ ಪ್ರೆಷರ್ ಇದೆಲ್ಲ ಓಕೆ 50 ವರ್ಷ ಆದಮೇಲೆ ಬರುತ್ತೆ, ನೋಡ್ಕೊಳ್ಳೋಣ ಅನ್ನೋ ಸ್ಟೇಟಲ್ಲಿ ಇದ್ವಿ. ಬಟ್ ಇವಾಗ ಆ ಥರ ಇಲ್ಲ. ಈವನ್ ಯಂಗರ್ ಪಾಪ್ಯುಲೇಷನಲ್ಲಿ ವಿ ಆರ್ ಸೀಯಿಂಗ್ ದೀಸ್ ಪ್ರಾಬ್ಲಮ್ಸ್. ನಮ್ಗೆ ಗೊತ್ತಿಲ್ಲದೆ ಇರ್ಬೋದು ಇದೆಲ್ಲ ತೊಂದರೆಗಳು ನಮಗೆ ಇರ್ಬೋದು. ಸೊ ಅನ್ಲೆಸ್ ವಿ ಮೀಟ್ ಅ ಡಾಕ್ಟರ್ ವಿ ವಿಲ್ ನಾಟ್ ನೋ ಹೌ ವಿ ಆರ್ ಎಂಟ್ರಿಂಗ್ ದ ಪ್ರೆಗ್ನೆನ್ಸಿ. ಸೊ ಹಾಗಾಗಿ ಒಂದ್ಸತಿ ಡಾಕ್ಟರ್ನ ಭೇಟಿ ಆದರೆ ಕೆಲವು ಬೇಸಿಕ್ ಟೆಸ್ಟ್ ಮಾಡ್ಕೋಬೋದು. ಮತ್ತು ಪಾಲಿಸಿಸ್ಟಿಕ್ ಓವರೀಸ್ ಅನ್ನೋದು ತುಂಬ ಕಾಮನ್. ಐ ಥಿಂಕ್ ಎವ್ರಿಬಡಿ ಟಾಕ್ಸ್ ಅಬೌಟ್ ಇಟ್ ದೀಸ್ ಡೇಸ್. ಸೊ ಆಲ್ ದೀಸ್ ಆರ್ ಸ್ಮಾಲ್ ಥಿಂಗ್ಸ್. ಇದನ್ನೆಲ್ಲ ನಾವು ಕರೆಕ್ಟ್ ಮಾಡಿಕೊಂಡು ಪ್ರೆಗ್ನೆನ್ಸಿಗೆ, ಇಫ್ ಎ ಲೇಡಿ ಎಂಟರ್ಸ್ ಪ್ರೆಗ್ನೆನ್ಸಿ, ದ ಪ್ರೆಗ್ನೆನ್ಸಿ ಸಾಕಷ್ಟು ಅನ್ಇವೆಂಟ್ಫುಲ್ ಆಗಿರುತ್ತೆ. ಏನು ತೊಂದರೆಗಳು ಇಲ್ದಲೇ ನಾವು ಪ್ರೆಗ್ನೆನ್ಸಿನ ಕಾಪಾಡ್ಕೊಂಡು ಹೋಗ್ಬೋದು. ಓಕೆ. ಹಾಗೇನೇ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗ ಈ PCOD ಸಮಸ್ಯೆ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ ಮಹಿಳೆಯರಲ್ಲಿ ಜಾಸ್ತಿ ಹೆಚ್ಚಾಗ್ತಿದೆ. ಸೊ ಇನ್ಫರ್ಟಿಲಿಟಿ ಕೂಡ ದೊಡ್ಡ ಸಮಸ್ಯೆ ಆಗಿದೆ. ಸೊ ಅವರು ಈ ಒಂದು ಇದಕ್ಕೆ ಅಂದರೆ ಈ ಥೈರಾಯ್ಡ್ ಆಗಿರ್ಬೋದು ಅಥವಾ ಈ PCODಗೆ ಅವರು ಮೆಡಿಸಿನ್ಸ್ ತಗೊಳ್ಳೋದ್ರಿಂದ, ಸೊ ಮೆಡಿಕೇಶನ್ ಇರೋದ್ರಿಂದ ಏನಾದರೂ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಕನ್ಸೀವ್ ಆಗ ಕಷ್ಟ ಆಗುತ್ತೆ? ಇಲ್ಲ, ಇದೆಲ್ಲದಕ್ಕೂ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಬಾಡಿ ವೆಯ್ಟ್ ಕಮ್ಮಿ ಆಗುತ್ತೆ. ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ, ಪಾಲಿಸಿಸ್ಟಿಕ್ ಓವರೀಸ್ ಇದ್ರೆ, ದೀಸ್ ಆಲ್ ವಿಲ್ ಕಾಸ್ ವೆಯ್ಟ್ ಗೇನ್. ಸೊ ಹಾಗಾಗಿ ಆಟೋಮ್ಯಾಟಿಕ್ಲಿ ಮೆಡಿಕೇಶನ್ಸ್ ತಗೊಳ್ಳೋದ್ರಿಂದ ಮತ್ತೆ ಎಕ್ಸರ್ಸೈಸ್ ಪ್ರೋಗ್ರಾಮ್ಗೆ ಎನ್ರೋಲ್ ಆಗೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಇಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಮೆಡಿಕೇಶನ್ಸ್ ವಿಲ್ ಹೆಲ್ಪ್. ಓಕೆ. ಯೂಶಲಿ ಅದೊಂದು ಮಿತ್ ಬಹಳಷ್ಟು ಜನರಲ್ಲಿ, ಈಗ ಮೆಡಿಸಿನ್ಸ್ ತಗೊಂಡಷ್ಟು ನಾವು ದಪ್ಪ ಆಗ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಖಂಡಿತ ಒಪ್ಪಲ್ಲ. ಓಕೆ. ಹಾಗೇನೆ ಈಗ ಬಹಳಷ್ಟು ಜನ ಏನು ಮಾಡ್ತಾರೆ, ಇತ್ತೀಚಿನ ದಿನಗಳಲ್ಲಿ ಕನ್ಸೀವ್ ಆಗೋದಕ್ಕೆ ಕೂಡ ಹಿಂದೆ ಮುಂದೆ ನೋಡುವಂಥದ್ದು, ಬಾಡಿ ಶೇಪ್ ಹೊಟ್ಟೋಗ್ಬಿಡುತ್ತೆ, ಬ್ಯೂಟಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಪ್ರೆಗ್ನೆನ್ಸಿ, ತಾಯ್ತನ ಅನ್ನೋದು ಒಂದು ಗಿಫ್ಟ್. ಆ್ಯಂಡ್ ಯಾರಿಗೆ ಇದು ಸಾಧ್ಯವಿಲ್ವೋ ಅವ್ರನ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ ಹೌ ಮಚ್ ದೇ ಆರ್ ಕ್ರೇವಿಂಗ್ ಫಾರ್ ಅ ಚೈಲ್ಡ್ ಅಂತ. ಸೊ ಹಾಗಾಗಿ ದೇವ್ರು ಕೊಟ್ಟಿರೋ ಈ ಆಪರ್ಚುನಿಟಿನ ಪ್ರತಿಯೊಂದು ಹೆಂಗ್ಸ್ ಕೂಡ ಉಪಯೋಗಿಸ್ಬೇಕು. ವಾಟ್ ಎವರ್ ಸೆಡ್ ಆ್ಯಂಡ್ ಡನ್ ಅಬೌಟ್ ವೆಯ್ಟ್ ಗೇನು ಅಥವಾ ಶೇಪ್ ಹಾಳಾಗುತ್ತೆ, ದೀಸ್ ಆರ್ ಆಲ್ ಮಿತ್ಸ್. ದೇ ಆಲ್ ಕ್ಯಾನ್ ಬಿ ಬ್ರಾಟ್ ಬ್ಯಾಕ್. ಅವರು ಮುಂಚೆ ಯಾವ ಥರ ಇದ್ರೋ ಅಷ್ಟೇ ನಾರ್ಮಲ್ ಆಗಿ, ಇನ್ಫ್ಯಾಕ್ಟ್ ಇನ್ನೂ ಬ್ಯೂಟಿಫುಲ್ ಆಗಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಾಣಂತಿಯರು ಸಾಕಷ್ಟು ಸಮಯವನ್ನು ಮಗು ಜೊತೆ ಕಳೆಯೋದ್ರಿಂದ ಅವ್ರಿಗೂ ಕೂಡ ಬ್ಯೂಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ಇರೋದಿಲ್ಲ. ಸೊ ಅದರಿಂದ ಕೂಡ ಅವ್ರಿಗೆ ಒಂದು ಸೌಂದರ್ಯ ಹಾಳಾಗುವಂಥ ಒಂದು ಸಂದರ್ಭ ಇರುತ್ತೆ. ಅವ್ರು ಯಾವ ಥರ ಅವ್ರ ಬ್ಯೂಟಿ ಬಗ್ಗೆ ಕೇರ್ ಮಾಡಬೇಕು ಅಂತ ಹೇಳ್ತೀರಾ? ಇಫ್ ಅಟ್ ಆಲ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು, ಮೊದಲಿನ ಶೇಪ್ಗೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡ್ರೆ? ಡ್ಯೂರಿಂಗ್ ಪ್ರೆಗ್ನೆನ್ಸಿ ಡೆಫಿನೆಟ್ಲಿ ಅವ್ರು ಕೇರ್ ತೊಗೋಬೋದು. ಈಗ ಮೇ ಬಿ ದೇ ಮೆಟ್ ನಾಟ್ ಹ್ಯಾವ್ ಇನಫ್ ಟೈಮ್ ಪಾರ್ಲರ್ಗೆ ಹೋಗಬೇಕು ಅಥವಾ ಕಾಸ್ಮೆಟಿಕ್ಸ್ ಯೂಸ್ ಮಾಡಬೇಕು, ದೇ ಕ್ಯಾನ್ ಹಾರ್ಮ್, ಇದೆಲ್ಲ ಕಾನ್ಸೆಪ್ಟ್ಸ್ ಇದೆ. ಸೊ ಹಾಗಾಗಿ ಮನೆಯಲ್ಲೇ ಫ್ರೂಟ್ ಪ್ಯಾಕ್ಸು ಅಥವಾ ಟೊಮ್ಯಾಟೊ ಎನಿ ಪ್ಯಾಕ್ಸ್ ಅದೆಲ್ಲ ಹಾಕ್ಕೊಳ್ಳೋದು, ಮಸಾಜ್, ಬಾಡಿ ಮಸಾಜ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್. ಸೊ ಇದನ್ನೆಲ್ಲ ಅವರು ಮಾಡ್ಕೊಳ್ಬೋದು. ಸೊ ಹಾಗಾಗಿ ಆರೋಗ್ಯ ಕಾಪಾಡ್ಕೊಳ್ಬೋದು. ಪೋಸ್ಟ್ ಡೆಲಿವರಿ, ಎಸ್, ಈಗ ಮುಂಚಿನ ಟೈಮಲ್ಲಿ ಬಾಣಂತನ ಅಂತ ಹೇಳ್ತಾ ಇದ್ವಿ. ಎವ್ರಿ ಆಲ್ಟರ್ನೇಟ್ ಡೇ ಚೆನ್ನಾಗಿ ಎಣ್ಣೆ ನೀರು ಹಾಕ್ಕೋಬೇಕು, ಬಾಡಿ ಮಸಾಜ್ ಮಾಡ್ಕೊಳ್ಬೇಕು ಅಂತ. ಇದೆಲ್ಲದಕ್ಕೂ ಮೆಂಟಲ್ ರಿಲ್ಯಾಕ್ಸೇಷನ್, ಫಿಸಿಕಲ್ ರಿಲ್ಯಾಕ್ಸೇಷನ್ ಆಗ್ತಿತ್ತು ತಾಯಿಗೆ. ಸೊ ಹಾಗಾಗಿ ಇವಾಗ ಕೂಡ ಅದನ್ನೇ ಕಂಟಿನ್ಯೂ ಮಾಡೋದು, ಅಥವಾ ಟರ್ಮರಿಕ್ ಅಂದರೆ ಹಲ್ದಿ ಅದನ್ನು ಹಾಕ್ಕೊಳ್ಳೋದು, ಇದೆಲ್ಲದ್ರಿಂದನೂ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ ಇದನ್ನು ಕಂಟಿನ್ಯೂ ಮಾಡಿ. ಎಸ್ಪೆಷಲಿ ಬಾಡಿ ಮಸಾಜ್, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆಲಿವ್ ಆಯಿಲೋ ಅಥವಾ ಆಲ್ಮಂಡ್ ಆಯಿಲೋ ಅದರಿಂದ ಬಾಡಿ ಮಸಾಜ್ ಮಾಡ್ಕೊಳ್ಳೋದು, ಇದರಿಂದ ಹೆಲ್ಪ್ ಆಗುತ್ತೆ. ಬಹಳಷ್ಟು ಜನಕ್ಕೆ ಈ ಬಾಣಂತನದ ಅವಧಿಯಲ್ಲಿ ಎಷ್ಟು ದಿನಗಳ ನಂತರ ವರ್ಕೌಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಇಮಿಡಿಯೇಟ್ಲಿ 2 ವಾರ 3 ವಾರ ಆದ ತಕ್ಷಣ ಅವರು ಹೆವಿ ವರ್ಕೌಟ್ ಮಾಡೋದಕ್ಕೆಲ್ಲ ಶುರು ಮಾಡ್ತಾರೆ, ಜಾಗಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು. ಸೊ ಇದರಿಂದ ಏನಾದರೂ ಸಮಸ್ಯೆಗಳಾಗುತ್ತಾ ಅಂತ? ಬಾಣಂತನದ ಪೀರಿಯಡ್ ಅನ್ನೋದು ನಾವು ಹೇಳಿದ್ವಿ ಆಲ್ರೆಡಿ 42 ಡೇಸ್ ಅಂತ. ಅದರಲ್ಲಿ ಬಾಡಿನಲ್ಲಿ ಏನೇನು ಚೇಂಜಸ್ ಆಗಿರುತ್ತೋ ಅದೆಲ್ಲ ಆಲ್ಮೋಸ್ಟ್ ನಾರ್ಮಲ್ಲಿಗೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ಈ ಪೀರಿಯಡಲ್ಲಿ ಅಟ್ಲೀಸ್ಟ್ 1.5 months ವಿಗರಸ್ ಎಕ್ಸಸೈಸಸ್ ಅನ್ನೋದು ನಾವು ಅಡ್ವೊಕೇಟ್ ಮಾಡಲ್ಲ. ಅದೇ ಸಮಯದಲ್ಲಿ ಮಲ್ಗೆ ಇರಬೇಕು, ಆಕ್ಟಿವಿಟಿ ಮಾಡಬಾರ್ದು ಅನ್ನೋದು ತಪ್ಪು. ಬಿಕಾಸ್ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗ್ಬೋದು, ತೊಂದರೆಗಳಾಗ್ಬೋದು. ಸೊ ಹಾಗಾಗಿ ಫ್ರಮ್ ಡೇ 1 ಸ್ವಲ್ಪ ಆಕ್ಟಿವಿಟಿ, ವಾಕಿಂಗ್, ಎದ್ದಿರೋದು, ಮಗುದು ಕೆಲಸಗಳು ಮಾಡ್ಕೊಳ್ಳೋದು, ಈ ಥರ ಶುರು ಮಾಡ್ಕೊಂಡು ಹೋಗ್ಬೋದು. ಡೆಲಿವರಿ ಆದ ನಂತರ ಕೂಡ ಪ್ರಾಣಾಯಾಮ ಅಥವಾ ಯೋಗ, ದಿಸ್ ಇಸ್ ಗೋನ್ ಟು ಬಿ ವೆರಿ ಯೂಸ್ಫುಲ್. ಯಾಕೆಂದರೆ ಪ್ರಾಣಾಯಾಮ ಮಾಡೋದ್ರಿಂದ ಆಕ್ಸಿಜನ್ ಸಪ್ಲೈ
ಟು ಆಲ್ ದ ಟಿಶ್ಯೂಸ್ ಆಫ್ ದ ಬಾಡಿ, ಎಲ್ಲೆಲ್ಲಿ ಹೀಲಿಂಗ್ ಪ್ರಾಸೆಸ್ ರಿಕ್ವೈರ್ ಆಗುತ್ತೆ ಅದೆಲ್ಲದು ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ಮಗುಗೂ ಕೂಡ ಬ್ರೆಸ್ಟ್ ಫೀಡಿಂಗ್ ಇಂಪ್ರೂವ್ ಆಗುತ್ತೆ. ಸೊ ಡೆಫಿನೆಟ್ಲಿ ಫ್ರಮ್ ನೆಕ್ಸ್ಟ್ ಡೇ ಪ್ರಾಣಾಯಾಮ ಮತ್ತು ಸಮ್ ಯೋಗ ಎಕ್ಸಸೈಸಸ್ ಲೈಕ್ ಲಿಟಲ್ ಬಿಟ್ ಆಫ್ ಸ್ಟ್ರೆಚಿಂಗ್ ಇದನ್ನೆಲ್ಲ ಮಾಡ್ಬೋದು. ವೆದರ್ ಗೋಯಿಂಗ್ ಟು ದ ಜಿಮ್, ಏರೋಬಿಕ್ಸ್, ವರ್ಕೌಟ್ ಇದೆಲ್ಲ ಶುರು ಮಾಡಬೇಕಾ ಬೇಡವಾ? ಡೆಫಿನೆಟ್ಲಿ ನಾಟ್ ಇಮಿಡಿಯೇಟ್ಲಿ. ಈಗಿನ ಕಾಲದಲ್ಲಿ ಸಿಸೇರಿಯನ್ ಸೆಕ್ಷನ್ ರೇಟ್ ತುಂಬ ಜಾಸ್ತಿ ಆಗಿದೆ. ಸೊ ಅಂಥವ್ರಿಗೆ ಡೆಫಿನೆಟ್ಲಿ ಸ್ವಲ್ಪ ಜಾಸ್ತಿ ರೆಸ್ಟ್ ಬೇಕಾಗತ್ತೆ ಇನ್ ಟರ್ಮ್ಸ್ ಆಫ್ ವಿಗರಸ್ ಆಕ್ಟಿವಿಟಿ. ಸೊ ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ 3 ತಿಂಗಳು ಆದ ನಂತರ ಅವರು ಈ ಥರ ಆಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಬಹುದು. ಓಕೆ ಡಾಕ್ಟರ್, ಇನ್ನು ಬಹಳಷ್ಟು ಜನ ಡೆಲಿವರಿ ಆದ ನಂತರ ಕೂಡ ಸಾಕಷ್ಟು ವೆಯ್ಟ್ ಗೇನ್ ಆಗ್ತಾರೆ. ಮೇ ಬಿ ಬಿಕಾಸ್ ಮನೇಲೇ ಇದ್ದು ಅತಿ ಹೆಚ್ಚು ಊಟ ಸೇವಿಸೋದ್ರಿಂದ ಇರ್ಬೋದು, ಬೇರೆಲ್ಲ ಕಾರಣಗಳಿಂದ ಇರ್ಬೋದು. ಯಾವೆಲ್ಲ ಕಾರಣಗಳಿಗೆ ಅವ್ರಿಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಪೋಸ್ಟ್ ಪ್ರೆಗ್ನೆನ್ಸಿ? ನೀವು ಹೇಳ್ದಂಗೆ ಫುಡ್ ಇಂಟೇಕ್, ಮೇ ಬಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಈ ತೊಂದರೆ ಆಗುತ್ತೆ ಅಂತೆಲ್ಲ ಹೇಳಿ ರಿಸ್ಟ್ರಿಕ್ಟ್ ಮಾಡಿರ್ತೀವಿ. ಸಡನ್ಲಿ ದೇರ್ ಫ್ರೀ ಟು ಹ್ಯಾವ್ ಎನಿಥಿಂಗ್ ಅಂತ ಅಂದ್ಕೊಳ್ತಾರೆ. ಸೆಕೆಂಡ್ ಥಿಂಗ್ ಇಸ್ ಸ್ಟ್ರೆಸ್. ಇದು ತುಂಬ ಮುಖ್ಯ. ಚೆನ್ನಾಗಿ ನಾವೇನು ನೋಡಿದ್ದೀವಿ ಅಂದರೆ ಚೆನ್ನಾಗಿ ನಿದ್ದೆ ಆಗಿಲ್ಲ ಅಂದರೆ ಆವಾಗ ಕೂಡ ಮನುಷ್ಯ ಹಿ ಟೆನ್ಸ್ ಟು ಓವರ್ ಈಟ್. ಸೊ ಈ ರೀಸನಿಂದ ಇನ್ ಕೇಸ್ ಸ್ಲೀಪ್ ಇಸ್ ಡಿಸ್ಟರ್ಬ್ಡ್, ಸೊ ಯಾವ್ಯಾವಾಗ ಎಚ್ಚರ ಆಗ್ತಾ ಇರುತ್ತೆ ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋದು, ಈ ರೀಸನಿಂದ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವ ಥರ ವರ್ಕೌಟ್ ಮಾಡಿದ್ರೆ ಬೇಗ ವೆಯ್ಟ್ ರೆಡ್ಯೂಸ್ ಮಾಡ್ಕೊಬೋದು ಅಂತ ಹೇಳ್ತೀರಾ ನೀವು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ? ಸ್ಪೆಸಿಫಿಕ್ ವರ್ಕೌಟ್ ಅಂತ ನಾವು ಅಡ್ವೊಕೇಟ್ ಮಾಡೋದಿಲ್ಲ. ಏನಂದ್ರೆ ಆಸ್ ಐ ಆಲ್ರೆಡಿ ಸ್ಟ್ರೆಸ್ ಇಟ್ ಅಗೇನ್ ಬ್ರೆಸ್ಟ್ ಫೀಡಿಂಗ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದರ್ ಇಸ್ ನೋ ಕಾಂಪ್ರಮೈಸ್ ಟು ದಟ್. ಆಯ್ತಾ? ಅದರಿಂದ ಒಂದು ವೇಟ್ ಕಮ್ಮಿ ಮಾಡ್ಕೋಬಹುದು. ಇನ್ನೊಂದು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂಡ್ ಯೋಗ. ಇದರಿಂದ ಇಫ್ ದ ಪರ್ಸನ್ ಇಸ್ ಯೂಸ್ ಟು ದಿಸ್, ಎಸ್ಪೆಷಲಿ ಪ್ರೀನೇಟಲ್ ಕ್ಲಾಸಸ್ಗೆ ಹೋಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಜಿಮ್ ಅಂಡ್ ಏರೋಬಿಕ್ ಆಕ್ಟಿವಿಟೀಸ್ ಆರ್ ಆಲ್ಸೋ ಫೈನ್ ಟು ಅ ಲಿಮಿಟೆಡ್ ಎಕ್ಸ್ಟೆಂಟ್. ಅಂದರೆ ಯು ಶುಡ್ ಹ್ಯಾವ್ ಅ ಡೆಡಿಕೇಟೆಡ್ ಇನ್ಸ್ಟ್ರಕ್ಟರ್. ಎಲ್ಲರ ಥರ ಹೋಗಿ ಯು ಜಸ್ಟ್ ಕಾಂಟ್ ಸ್ಟಾರ್ಟ್ ಆಫ್ ರನ್ನಿಂಗ್ ಆನ್ ದ ಟ್ರೆಡ್ಮಿಲ್. ಆ ಥರ ಡೆಡಿಕೇಟೆಡ್ ಇನ್ಸ್ಟ್ರಕ್ಟರ್ ಇಟ್ಕೊಂಡು ಈ ಥರ ಡೆಲಿವರಿ ಆಗಿದೆ ಅಂದ್ಕೊಂಡು ನಿಮಗೆ ಪ್ಯಾಕೇಜ್ ಸ್ಟಾರ್ಟ್ ಮಾಡಿಕೊಂಡು ನಿಧಾನಕ್ಕೆ ನಿಮ್ಮ ಪ್ರೀ ಪ್ರೆಗ್ನೆನ್ಸಿ ನೀವು ಎಷ್ಟು ಆಕ್ಟಿವಿಟಿ ಮಾಡ್ತಿದ್ರಿ ವಿತಿನ್ ಅ ಪೀರಿಯಡ್ ಆಫ್ 3 months ಯು ಕ್ಯಾನ್ ಕಮ್ ಬ್ಯಾಕ್ ಟು ದಟ್ ಎಕ್ಸ್ಟೆಂಟ್. ಓಕೆ, ಇನ್ನು ವಾಕಿಂಗ್ ತುಂಬ ಬೆಸ್ಟ್ ಅಂತ ಹೇಳ್ತಾರೆ. ಬಹಳಷ್ಟು ನಮ್ಮಂದ್ರು ಪುಟ್ಟ ಮಕ್ಕಳನ್ನ ಎತ್ಕೊಂಡು ಹೋಗುವಂಥದ್ದು ವಾಕಿಂಗ್ಗೆ. ಸೊ ಇದು ಮಗುಗೆ ಯಾವ ಥರ ಬೆನಿಫಿಟ್ ಆಗುತ್ತೆ, ಜೊತೆಗೆ ತಾಯಿನೂ ಯಾವ ಥರ ಬೆನಿಫಿಟ್ ಪಡ್ಕೋಬಹುದು ಅಂತ? ಮಗು ಇಟ್ ವಾಂಟ್ಸ್ ಟು ಎಕ್ಸ್ಪ್ಲೋರ್, ಇಟ್ ವಾಂಟ್ಸ್ ಟು ಅಬ್ಸರ್ವ್ ವಾಟ್ ಎವರ್ ಇಸ್ ದೇರ್. ಸೊ ಆ ರೀಸನಿಂದ ಆ ಪುಟ್ಟ ಮಗುನ ಕರ್ಕೊಂಡು ಹೋಗೋದ್ರಿಂದ ಒಂದು ತಾಯಿ ಮಗು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಇನ್ನೊಂದು ಮಗು ಸುತ್ತಮುತ್ತ ನೋಡ್ಬೋದು, ಇಟ್ ವಿಲ್ ಎಂಜಾಯ್ ದ ನೇಚರ್ ಆ ಥರ. ಸೊ ಹಾಗಾಗಿ ಮಗುನ ಎತ್ಕೊಂಡು ಹೋಗೋದು ಅಥವಾ ತೊಟ್ಲಲ್ಲಿ ಹಾಕೊಂಡು ಕರ್ಕೊಂಡು ಹೋಗೋದು. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ನಾವು ಇದನ್ನ ಜಾಸ್ತಿ ನೋಡ್ತೀವಿ. ಅಂದ್ರೆ ಪುಟ್ಟ ಮಕ್ಕಳನ್ನೇ ತುಂಬಾ ಬೇಗ ಅವರು ಹೊರಗಡೆ ಕರ್ಕೊಂಡು ಬರುವಂತದ್ದು. ನಮ್ಮಲ್ಲಿ ಇನ್ನೂ ಅಷ್ಟು ಬೇಗ ಕರ್ಕೊಂಡು ಬರೋದಿಲ್ಲ. ಸೊ ಹಾಗಾಗಿ ಇಟ್ ಇಸ್ ಫೈನ್. ನಮ್ಮ ಕಡೆಯಿಂದ ರಿಸ್ಟ್ರಿಕ್ಷನ್ ಅಂತ ನಾವು ಹೇಳೋದಿಲ್ಲ. ಸೊ ಮಗುನ ಕರ್ಕೊಂಡು ಹೋಗ್ಬೋದು. ಒಂದೇನಂದ್ರೆ ವೆದರ್ ಚೇಂಜಸ್ ಇರುತ್ತೆ. ಸೊ ಹಾಗಾಗಿ ಮಗುನ ಬೆಚ್ಚಗಿಟ್ಕೊಳ್ಳಿ, ಕರ್ಕೊಂಡು ಹೋಗಿ ತೊಂದರೆ ಇಲ್ಲ. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಪೋಸ್ಟ್ ಪ್ರೆಗ್ನೆನ್ಸಿ ಬ್ಯೂಟಿ ಟಿಪ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ? ನಾನೇನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಪೀರಿಯಡಲ್ಲಿ ನೀವು ನಿಮ್ಮ ವೈದ್ಯರ ಸಲಹೆ ತಗೊಳ್ಳಿ. ಯಾವ ಪ್ರಕಾರವಾಗಿ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಬೇಕು, ಯಾವ ಪ್ರಕಾರವಾಗಿ ಕರೆಕ್ಟಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು, ಇದೆಲ್ಲದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡು ಮುಂದುವರಿಸಿ. ಸೊ ಆದ್ದರಿಂದ ನಿಮ್ಮ ಸೌಂದರ್ಯ ಕೂಡ ಕಾಪಾಡ್ಕೋಬೋದು, ಪ್ಲಸ್ ನಿಮ್ಮ ಆರೋಗ್ಯ ಕೂಡ. ರೆಸ್ಟ್ ಅಂತ ಏನು ಹೇಳ್ತೀವಿ, ಮುಖ್ಯವಾಗಿ ಮಗು ಮಲಗಿರುವಾಗ ರೆಸ್ಟ್ ತಗೊಳ್ಳೋದು ಇದು ಬಹುಮುಖ್ಯ. ಮತ್ತು ಸ್ಟ್ರೆಸ್ ಲೆವೆಲ್ಸ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಆದ್ದರಿಂದ ನಿಮ್ಮ ಹೆಲ್ತ್ ನಿಮ್ಮ ವಾಪಸ್ಸು ನಿಮಗೆ ಸಿಗುತ್ತೆ. ಓಕೆ ಡಾಕ್ಟರ್, ಪೋಸ್ಟ್ ಪ್ರೆಗ್ನೆನ್ಸಿ ಬ್ಯೂಟಿ ಟಿಪ್ಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು.